ಡಾಕ್ಟ್ರೆ, ನಿನ್ನೆ ಘಟನೆಯನ್ನ ತಾವು ಗಮನಿಸಿದ್ದೀರಿ. ನಿನ್ನೆ ಘಟನೆ ಆದ ನಂತರದಲ್ಲಿ ಹಲವಾರು ರೀತಿಯ ವಿಮರ್ಶೆಗಳು, ಟೀಕೆಗಳು ಮತ್ತು ಅಭಿಪ್ರಾಯಗಳು ಎಲ್ಲವೂ ಬರ್ತಿದೆ. ಸಾಮಾನ್ಯವಾಗಿ ಜನ ಒಂದ್ ಹೇಳ್ತಾರೆ ಏನು ಅಂತಂದ್ರೆ, ಇಲ್ಲ ಈ ಯುವಕರಲ್ಲಿ ಡ್ರಗ್ಸ್ ಸಿಗತ್ತವರಿಗೆ, ಡ್ರಗ್ ನ ಪರಿಣಾಮವಾಗಿ ಅದರ ಅಮಲಲ್ಲಿ ಈ ತರದ ಕೆಲಸವನ್ನ ಮಾಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ನಿನ್ನಿಂದ ನಾವು ಕೇಳ್ತಿದೀವಿ. ಆದ್ರೆ ಇದು ಒಂದು ಘಟನೆ ಅಲ್ಲ, ನಾನು ಈಗಾಗ್ಲೇ ಹೇಳಿದಾಗೆ ಹಲವಾರು ಘಟನೆಗಳಿದೆ. ಏನ್ ಪ್ರತಿಕ್ರಿಯಿಸಬಹುದು ತಾವು? ವೈದ್ಯನಾಗಿ ನಾನು ಬರೀ ಈ ಘಟನೆಗೆ ನಾನು ಇಬ್ಬರನ್ನು ನೋಡಿಲ್ಲ. ನೋಡದೇ ಇರುವಾಗ ನಾನು ಮಾತಾಡುವುದು ತಪ್ಪಾಗತ್ತೆ. ಆದ್ರೆ ನಾನು ನಿಮ್ಮ ಗಮನಕ್ಕೆ ತರುವ ವಿಷಯ ಏನಂದ್ರೆ, ಒಂದು ಈ ಘಟನೆಯ ಈ ಪ್ರೆಸ್ ರಿಪೋರ್ಟ್ಸ್ ಇದನ್ನೆಲ್ಲ ನೋಡುವಾಗ, ಮತ್ತೆ ಜನರಲಿ ನಾವು ಸಮಾಜದಲ್ಲಿ ನೋಡಿದ ಹಾಗೆ ಏನಾಗ್ತಾ ಇದೆ ಅಂದ್ರೆ, ಸಮಾಜದ ಆಗು ಹೋಗುಗಳನ್ನ ಗಮನಿಸುವಾಗ ಒಂದು ಈ ಪ್ರೀತಿ ಪ್ರೇಮ ಅನ್ನೋದು ಅದರದ ಒಂದು ಇದೇ ಚೇಂಜ್ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನನ್ನನ್ನು ಪ್ರೀತಿಸದಿದ್ರೆ ಬೇರೆ ಯಾರನ್ನು ಪ್ರೀತಿಸಬಾರದು, ಅಥವಾ ನನಗೆ ಯಾರ ಮೇಲಾದ್ರೂ ಪ್ರೀತಿ ಇದ್ರೆ ಅವರು ನಾನು ಹೇಳ್ದಂಗೆ ಕೇಳಬೇಕು. ತಿರಸ್ಕಾರ ಮನೋಭಾವ, ತಿರಸ್ಕಾರ ಮಾಡಬಾರದು. ಇದು ನಾನೊಬ್ಬ ಡಾಕ್ಟರ್ ಆಗಿ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲೂ ನೋಡ್ತಾ ಇದ್ದೇನೆ. ಸಣ್ಣ ವಿಷಯಗಳು ಏನಾದ್ರೂ ಒಂದು ಇದಾದ್ರೆ ಅದನ್ನ ತುಂಬಾ ಸೀರಿಯಸ್ ಆಗಿ ಇದು ಮಾಡುವಂಥದ್ದು. ಮತ್ತೆ ಭಾವನೆಗಳನ್ನ ಅವರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೋಪ, ಅಸೂಯೆ, ನೋವು, ತಿರಸ್ಕಾರ ಇಂಥದೆಲ್ಲ ಬಂದ್ರೆ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು. ಎಸ್ಪೆಷಲಿ ಈಗ ನೀವು ಗಮನಿಸಿರ್ಬೋದು, ತುಂಬಾ ಯಂಗರ್ ಜನರೇಷನ್. ಈಗ ಈ ತರದ ಘಟನೆಗಳು ಮುಂಚೆ ಕೂಡ ನಡೆದಿದೆ. ನಾನು ಕಾಲೇಜಿನಲ್ಲಿದ್ದಾಗ ನಾನು ನೋಡಿದ್ದೇನೆ. ನಮ್ಮ ಪಕ್ಕದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಹುಡುಗಿ, ಅವಳ ಮೇಲೆ ಡೌಟ್ ಮಾಡಿ ಅವಳನ್ನ ಚಾಮುಂಡಿ ಬೆಟ್ಟಕ್ಕೆ ತಗೊಂಡೋಗಿ ಅಲ್ಲಿ ಮರ್ಡರ್ ಮಾಡಿದ. ಇದನ್ನ ಯಾಕೆ ಹೇಳ್ತಾ ಇದ್ದಾನಂದ್ರೆ, ಈಗ ಹಿಂದೆಯೂ ನಡೆದಿದೆ, ಈಗಲೂ ನಡೀತಾ ಇದೆ ಈ ತರದ ಘಟನೆಗಳು. ಆದ್ರೆ ಈ ವೈಲೆನ್ಸ್, ಇದು ವೈಲೆನ್ಸ್ ಏನಿದೆ, ಕಡಿದು ಹಾಕೋದು, ಇದು ಚಾಕುವಿಂದ ಇದು ಮಾಡುವಂಥದ್ದು, ನಾನು ಶಿಕ್ಷೆ ಕೊಡಬೇಕು, ಅತಿಕ್ರಮಣಕಾರಿಯಾಗಿ ವರ್ತಿಸಬೇಕು, ಇದು ಇಟ್ ಈಸ್ ಸರ್ಪ್ರೈಸಿಂಗ್. ಇದು ಬಹಳ ಕಾಮನ್. ಈಗ ನೀವೇ ಹೇಳಿದ್ರಿ, ಬಹಳಷ್ಟು ಸಮಾಜದಲ್ಲಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಯಾಕಂದ್ರೆ ಇದೆಲ್ಲ ನಾವು ಮೊದಲು ಏನು ಈ ಕ್ರೂರ ಮನಸ್ಥಿತಿ ಇದೆಲ್ಲ ಹೆಚ್ಚಾಗಿ ವಿದೇಶಗಳಲ್ಲಿ ನೋಡ್ತಾ ಇದ್ವಿ. ಈಗ ನಮ್ಮ ದೇಶದಲ್ಲಿ ಈ ತರದ ಇದು, ಯಾಕಂದ್ರೆ ನೀವು ನೋಡಿರ್ಬೋದು ಅಮೆರಿಕಾದಲ್ಲಿ ಮಾಸ್ ಗನ್ನಿಂಗ್, ಗನ್ ಹಿಡ್ಕೊಂಡು ಒಬ್ಬ ಸ್ಕೂಲ್ ನಲ್ಲಿ ಹುಡುಗ ಶೂಟ್ ಮಾಡ್ತಾನೆ 10-12 ಜನರಿಗೆ, ಆತರ. ಬಟ್ ಅದೇ ತರದ ಒಂದು ಇದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಈಗ ಇದು ಇಟ್ ಈಸ್ ಡೆಫಿನೆಟ್ಲಿ ಎ ಥಿಂಗ್ ಆಫ್ ಕನ್ಸರ್ನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡೆಫಿನೆಟ್ಲಿ ಅದು ಬರೀ ಕನ್ಸರ್ನ್ ಅಲ್ಲ, ತುರ್ತು ಅಂತ ಅನ್ಸುತ್ತೆ, ಎಮರ್ಜೆನ್ಸಿ ಅಂತ ನನ್ಗನ್ಸುತ್ತೆ. ತಾವು ಕ್ಲಿನಿಕಲ್ ಪ್ರಾಕ್ಟೀಸ್ ನಲ್ಲಿ ನೋಡಿರೋ ಪ್ರಕಾರವಾಗಿ ಪರ್ಟಿಕ್ಯುಲರ್ ಈ ವಿಚಾರದ ಬಗ್ಗೆ ನಾವು ಮಾತಾಡಿದ್ರೆ, ಒಂದು ಪ್ರೀತಿ ಪ್ರೇಮ ತಿರಸ್ಕಾರ ಇದಕ್ಕೆ ಅವರೊಂದು ಚೈಲ್ಡ್ಹುಡ್ ಕಾರಣ ಆಗಿರತ್ತಾ, ಅಥವಾ ಈ ವ್ಯವಸ್ಥೆ ಕಾರಣ ಆಗಿರತ್ತಾ, ಅಥವಾ ಹೊರಗಡೆಯ ಅಮಲು ಪದಾರ್ಥ ಇದು ಕಾರಣ ಆಗಿರತ್ತಾ? ಹೆಚ್ಚು ತಾವು ಗಮನಿಸಿರೋದೇನು ತಮ್ಮ ಪ್ರಾಕ್ಟೀಸ್ ಅಲ್ಲಿ? ನಾನು ನೋಡಿರುವ ಹಾಗೆ ಒಂದು ಡ್ರಗ್ಸ್, ಎಸ್ ಅರ್ಥ ಆಯ್ತಾ? ಡ್ರಗ್ಸ್ ಎಸ್ಪೆಷಲಿ ಗಾಂಜಾ ಇದೇನ್ ಮಾಡತ್ತಂದ್ರೆ, ಇಟ್ ಡಿಸ್ಇನಿಬಿಷನ್ ಅಂದ್ರೆ ಈಗ ನಮ್ಗೆ ನಮ್ಮ ಮೆದುಳಿಗೆ ಒಂದು ಇದು ಇರುತ್ತೆ, ಯಾವುದೇ ಒಂದು ಸಂದರ್ಭದಲ್ಲಿ ನಾನು ಏನ್ ಮಾಡಬೇಕು ಏನ್ ಮಾಡಬಾರದು. ಇನಿಬಿಷನ್ ಒಂದು ಕಂಟ್ರೋಲ್ ಇರುತ್ತೆ, ಇನಿಬಿಟ್ರಿ ಕಂಟ್ರೋಲ್. ಈ ಸಬ್ಸ್ಟೆನ್ಸಸ್ ಅನ್ನು ತಗೊಂಡು ಕೂಡಲೇ ಆಲ್ಕೋಹಾಲ್ ಇರ್ಬೋದು, ಗಾಂಜಾ ಇರ್ಬೋದು, ಎಸ್ಪೆಷಲಿ ಇವೆರಡು, ಅದರಲ್ಲೂ ಗಾಂಜಾ ತುಂಬಾನೇ ಇದರ ಮೇಲೆ ಬಹಳ ಪರಿಣಾಮ ಬೀರುತ್ತೆ ನಮ್ಮ ಬ್ರೈನ್ ಮೇಲೆ. ಸೊ ಈ ಸಂದರ್ಭದಲ್ಲಿ ವೈಲೆಂಟ್ ಆಗಬೇಕು ಅಂತ ಇಲ್ಲದೆ ಇದ್ರೂ ಕೂಡ ಇಟ್ ಕ್ಯಾನ್ ಬಿಕಮ್ ಏನು, ಅಲ್ಲಿ ಆ ಮೊಮೆಂಟಿನಲ್ಲಿ ಸಿಟ್ಟಿಗೆ ರೊಚ್ಚಿಗೆ ಹೇಳುದು, ನಾನು ಮಾಡಬಾರದನ್ನು ಮಾಡ್ಲಿಕ್ಕೆ ಅದು ಪ್ರೇರೇಪಿಸುತ್ತೆ ಡ್ರಗ್ಸ್. ಸಾರಿ ಟು ಇಂಟರಪ್ಟ್ ಡಾಕ್ಟ್ರೆ, ಸಾರಿ ಮಧ್ಯ ಪ್ರವೇಶ ಮಾಡ್ತಾರೆ, ಐ ಆಮ್ ಸಾರಿ. ಬಟ್ ಏನಂದ್ರೆ, ಇದೊಂದು ಆಕ್ಷನ್ ಒಂದು ಪ್ಲಾನಿಂಗ್ ಬೇಕಲ್ಲ, ಸಿದ್ಧತೆ ಬೇಕಲ್ಲ, ಅದು ಕೂಡ ಈ ಅಮಲಲ್ಲೇ ಆಗತ್ತಾ ಅಥವಾ ಬೇರೆ ಸಂದರ್ಭದಲ್ಲಿ ಆಗತ್ತಾ?
ಹಲವು ಸಂದರ್ಭಗಳಲ್ಲಿ ಅಮಲಿನಲ್ಲೇ ಸಿದ್ಧತೆ ಇನ್ನೂ ಆಗಿರುತ್ತೆ. ಅರ್ಥ ಆಯ್ತಾ? ಇದು ನಾನು ನೋಡಿರುವಂತ ಒಂದು ಇದರಲ್ಲಿ, ಮತ್ತೆ ನಾನು ಏನು ಫಾಲೋ ಅಪ್ ಮಾಡಿದಂತ ಕೆಲವು ಪೇಷಂಟ್ ಪಾಪ್ಯುಲೇಷನ್ಗಳಲ್ಲಿ ಕೂಡ. ಆದ್ರೆ ಹೆಚ್ಚಾಗಿ ಆ ಮೊಮೆಂಟರಿ ಇದು ಉಂಟಲ್ಲ, ಆಂಗರು ಇದೆಲ್ಲ, ಅದು ಅಂಡರ್ ಇಂಟಾಕ್ಸಿಕೇಶನ್ ಆಗುವಂಥದ್ದು. ಇನ್ನೊಂದು ನೀವು ರೈಟ್ ಇದು ಹೇಳಿದ್ರಿ, ಮನೆಗಳಲ್ಲಿ ಇವತ್ತು ನಾವು ಮನೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸಣ್ಣ ವಯಸ್ಸಿಂದಲೂ ವೈಲೆಂಟ್ ಆಗಿರುವಂತವ್ರು ಕೆಲವು ವ್ಯಕ್ತಿತ್ವ ದೋಷಗಳು ಅಂತ ಕರಿತೇವೆ. ಮತ್ತೆ ಇಲ್ಲಿ ಇನ್ನೊಂದು ಏನಾಗುತ್ತಂದ್ರೆ, ಬಹುತೇಕ ಪ್ರಕರಣಗಳಲ್ಲಿ ನಮ್ಮಲ್ಲಿ ಸಮಾಜದಲ್ಲಿ ಒಂದು ಇದು ಇದೆ, ಏನು ಈ ಅಪರಾಧಿಗಳು ಒಂದು ಕೂಡಲೇ ಗಂಭೀರ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇರುವವರು ಅಂತ. ಇದು ಸತ್ಯ ಅಲ್ಲ. ಹೆಚ್ಚಿನ ಸಂದರ್ಭದಲ್ಲಿ ಇದು ಏನಂದ್ರೆ, ಕೆಲವೊಮ್ಮೆ ಅದೇ ಹೇಳಿದಲ್ಲ, ಆ ಆವೇಶ ನಿಯಂತ್ರಣದ ಒಂದು ಕೊರತೆ, ಮತ್ತೆ ಕೆಲವೊಮ್ಮೆ ಒಂದು ರೀತಿಯ ವಿಕೃತ ಸಂಬಂಧದ ದೃಷ್ಟಿಕೋನ ಅಂದ್ರೆ ಇವಳು ನನ್ನವಳೆ, ನಾನು ಬಿಟ್ಟು ಅಲ್ಲ, ಅವನು ನನ್ನವನೇ, ಅವನು ಯಾಕೆ ಬೇರೆಯವ್ರ ಹತ್ರ ಮಾತಾಡಿದ. ಇದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಇದು ಹಿಂಸೆಗೆ ಲಿಂಗ ಇಲ್ಲ. ನೀವು ಇವತ್ತು ಘಟನೆಗಳು ನೀವೇ ಉಲ್ಲೇಖಿಸಿದ ಹಾಗೆ ಯಾರೇ ಇರ್ಬೋದು. ಸೊ ನಾವು ಈ ಮತ್ತೆ ಈ ಇದನ್ನ ಗಮನಿಸುವಾಗ ನಾವು ಏನು ನಾನೊಂದು ಸ್ಪಷ್ಟವಾಗಿ ಹೇಳಬಲ್ಲೆ ಅಂದ್ರೆ, ಹಲವು ಸಂದರ್ಭಗಳಲ್ಲಿ ಇದು ಆ ಮೊಮೆಂಟಿನ ಮನಸ್ಥಿತಿ. ಮತ್ತೆ ಅದಕ್ಕೊಂದು ಪ್ಯಾಟರ್ನ್ ಇರುತ್ತೆ. ನೀವು ಅವರನ್ನ ಫರ್ದರ್ ಮಾತಾಡುವಾಗ, ಈ ಉದಾಹರಣೆಗೆ ನನ್ನಲ್ಲಿ ಬರುವಂತದ್ದು, ತುಂಬಾ ಅಗ್ರೆಸಿವ್ ಆದವನನ್ನ ಕರ್ಕೊಂಡು ಬರ್ತಾರೆ ಹಾಸ್ಪಿಟ್ಲಿಗೆ. ಅದು ಪ್ರತಿ ಸರಿ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದವ್ರೆ ಅಂತ ನಾವು ಹೇಳಕ್ಕಾಗಲ್ಲ. ಎಷ್ಟೋ ಸರಿ ಅವ್ರಿಗೆ ಯಾವುದೇ ಟ್ರೀಟ್ಮೆಂಟ್ ಇರಲ್ಲ. ಬಟ್ ಅವ್ರ ಹತ್ರ ಮಾತಾಡುವಾಗ ತಿಳಿದು ಬರುವ ವಿಷಯ ಏನಂದ್ರೆ, ಅವರು ಹೆಂಡತಿಗೆ ಹೊಡಿತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ, ಬೇರೆಯವ್ರ ಮೇಲೂ ಅಟ್ಯಾಕ್ ಮಾಡಿರ್ತಾರೆ. ಸೊ ಅಂತ ಸಂದರ್ಭಗಳಲ್ಲಿ ಸೊಸೈಟಿ ಅದನ್ನ ಟಾಲರೇಟ್ ಮಾಡಿರುತ್ತೆ ಅಥವಾ ಮುಚ್ಚಿಟ್ಟಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಅದು ತುಂಬಾ ಎಕ್ಸ್ಪ್ಲೋರ್ಡ್ ಆಗುತ್ತೆ. ಸೊ ಇದು ನಾನು ಕಾಮನ್ ಆಗಿ ನೋಡ್ತಾ ಇರುವಂತ ಒಂದು ವಿಷಯ. ಓಕೆ ಡಾಕ್ಟರ್, ಮಾತಾಡ್ತೀನಿ ನಮ್ ಜೊತೆಗೆ ಮನೋವಿಜ್ಞಾನಿ ಆಗಿರುವ ಡಾಕ್ಟರ್ ಎ ಶ್ರೀಧರ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಶ್ರೀಧರ್ ಅವರೇ. ನಮಸ್ಕಾರ ಡಾಕ್ಟರ್ ಶ್ರೀಧರ್ ಅವರೇ, ನಿನ್ನೆ ಘಟನೆಯನ್ನ ತಾವು ನೋಡಿರ್ತೀರಿ. ಈಗ ಡಾಕ್ಟರ್ ಭಂಡಾರಿ ಅವರು ಕ್ಲಿನಿಕಲ್ ಅವರ ಟ್ರಯಲ್ ಇದೆಲ್ಲದರ ಬಗ್ಗೆ ಮಾತಾಡ್ತಿದ್ರು. ಬಹಳ ಆತಂಕ ಮೂಡಿಸೋದು ಈ ಹತ್ಯೆಯ ಹಿಂದಿರುವ ಭೀಭತ್ಸತನ, ರಾಕ್ಷಸಿತನ, ಕೊಚ್ಚಿ ಹತ್ಯೆ ಮಾಡ್ಬೇಕು ಅಂತ. ಈ ತರದ್ ಒಂದು ಪ್ರಕರಣ ಅಲ್ಲ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ನಾವು ಗಮನಿಸಿದಂತೆ ಓರ್ವ ಯುವತಿ ಆಕೆಯ ಲಿವಿಂಗ್ ಪಾರ್ಟ್ನರ್ ಜೊತೆ ಇಡೀ ಕುಟುಂಬವನ್ನ ಹತ್ಯೆ ಮಾಡ್ತಾಳೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ಓರ್ವ ವೈದ್ಯ, ತನ್ನ ಪತಿ ಕೂಡ ವೈದ್ಯ, ಮಗು ಮೇಲೂ ಅಟ್ಯಾಕ್ ಆಗಿದೆ. ಈ ತರ ಪ್ರತಿದಿನ ಒಂದಲ್ಲ ಒಂದು ಘಟನೆ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಕೇಳ್ತಾನೆ ಇರ್ತೀವಿ. ಈ ಮನಸ್ಥಿತಿಗೆ ಏನ್ ಕಾರಣ? ನೀವು ಮಾತಾಡಿದ್ದು ನನಗೆ ಕೇಳಿಸ್ಲಿಲ್ಲ. ಸ್ವಲ್ಪ ನೀವು ಅದನ್ನ ಸಂಕ್ಷಿಪ್ತವಾಗಿ ಹೇಳಿದ್ರೆ ನಾನು ಮುಂದುವರಿಸ್ತೀನಿ. ಡಾಕ್ಟರ್ ಈಗ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇಲ್ಲ ನೀವು ಮಾತಾಡ್ತಾ ಇರೋದು. ಡಾಕ್ಟರ್ ರೀಜಾಯ್ನ್ ಆಗ್ತೀರಾ ಪ್ಲೀಸ್? ರೀಜಾಯ್ನ್ ಆಗ್ಬಿಡಿ. ವೆರಿ ಸಾರಿ. ಡಾಕ್ಟರ್ ಭಂಡಾರಿ ಅವರೇ, ಇನ್ನೊಂದು ತಾವು ಹೇಳಿದ್ರಿ ಅಂದ್ರೆ ಪ್ರೀತಿ ಪ್ರೇಮದ ವಿಚಾರವನ್ನ ನಾವು ನೋಡಿರ್ತೀವಿ. ನನಗೆ ಬಹಳ ಆತಂಕ ಅನ್ಸಿರೋದು ಇವತ್ತಿನ ಘಟನೆ ನಾವು ನೋಡ್ತಾ ಇದ್ದೀವಿ. ಹುಬ್ಳಿಯಲ್ಲಿ ಒಬ್ರು ಬಹುಶಃ ಅನಸ್ತೇಶಿಸ್ಟ್ ಅಂತ ಅನ್ಸುತ್ತೆ, ಇಬ್ರು ವೈದ್ಯರು ಬೋತ್ ಆರ್ ಡಾಕ್ಟರ್ಸ್, ಹಸ್ಬೆಂಡ್ ಅಂಡ್ ವೈಫ್. ಗಂಡ ಮಲಗಿದ್ದಾಗ ಹತ್ಯೆ ಮಾಡ್ತಾರೆ, ಮಗು ಮೇಲೂ ಅಟ್ಯಾಕ್ ಆಗುತ್ತೆ ಅಂತಂದ್ರೆ ಇದು ಆದ್ರೆ ಒಂದು ಆ ಏಜು ಅಲ್ಲ, ಆ ಏಜ್ ಅನ್ನು ದಾಟಿದ್ದಾರೆ, 135 ಕ್ರಾಸ್ ಆಗಿದ್ದಾರೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಅಲ್ಲ, ಖಂಡಿತ ಅದನ್ನೇ ನಾನು ಹೇಳ್ತಾ ಇದ್ದೆ. ಲಿಂಗ, ವಯಸ್ಸು, ಆಮೇಲೆ ಸೋಶಿಯೋ ಎಕನಾಮಿಕ್ ಸ್ಟೇಟಸ್, ಇವೆಲ್ಲವನ್ನು ಮೀರಿ ಬರ್ತಾ ಇದೆ ಇದು ವೈಲೆನ್ಸ್. ಸೊ ಮೇ ಬಿ ಅಂದ್ರೆ ಇನ್ನೊಂದು ನಾವು ಗಮನಿಸಬೇಕಾದದ್ದಂದ್ರೆ, ನಮ್ಮ ಸುತ್ತಮುತ್ತ ಈಗ ನೀವು ಇದನ್ನ ನೋಡುವಾಗ ನಮ್ಮ ಸಿನಿಮಾಗಳು, ನಮ್ಮ ವೀಕ್ಷಣೆಗಳು, ನಮ್ಮ ಈ ಏನು ಸೋಷಿಯಲ್ ಮೀಡಿಯಾ ವೀಕ್ಷಣೆಗಳು, ಮತ್ತೆ ನಮ್ಮ ಈ ರೀಲ್ಸ್ಗಳು, ಇವನ್ನೆಲ್ಲ ನೋಡುವಾಗ್ಲೂ ನಾನು ನಂದು ಅಬ್ಸರ್ವೇಷನ್ ಹೆಚ್ಚಿನ ಸಂದರ್ಭಗಳಲ್ಲಿ, ಬಟ್ ಇದು ಮಿಡ್ ಏಜ್ ನವರಿಗೆ ನಾನು ಹೇಳ್ತಾ ಇರೋದಲ್ಲ, ಎಸ್ಪೆಷಲಿ ಯಂಗರ್ ಜನರೇಷನ್, ದೇ ಆರ್ ಫೆಡ್ ವಿತ್ ಲಾಟ್ ಆಫ್ ವೈಲೆನ್ಸ್. ನಾನು ನೋಡ್ತಾ ಇರೋದು ಈವನ್ ಕೆಲವು ಗೇಮ್ಸ್, ಬಹಳ ವೈಲೆಂಟ್ ಗೇಮ್ಸ್, ಅದನ್ನೇ ಇಷ್ಟಪಡ್ತಾರೆ.
ಪ್ರಾಬಬ್ಲಿ ಇದು ಕೂಡ ಒಂದು ರಿಯಲ್ ಲೈಫ್ ನಲ್ಲಿ ಒಂದು ರೀತಿಯಲ್ಲಿ ಎಕ್ಸ್ಟ್ರಾಪೊಲೇಷನ್ ಆಗಿ ಅವರು ವೈಲೆನ್ಸ್ ಗೆ ಹೋಗ್ತಾರ ಅನ್ನುವಂಥದ್ದನ್ನು ನಾವು ಸ್ಟಡಿ ಮಾಡ್ಬೇಕಾಗಿದೆ. ಇಲ್ಲದೆ ಇದ್ರೆ ಈ ನಮೂನೆ ಇದು ಎಲ್ಲಾ ಕಡೆಗಳಲ್ಲಿ ಎಲ್ಲಾ ರೀತಿಯ ಏಜ್ ಗ್ರೂಪ್ಗಳಲ್ಲಿ ಮತ್ತೆ ನೀವು ಆಗ್ಲೇ ಹೇಳಿದಾಗೆ ಮದುವೆ ಆದವರು, ಲಿವಿಂಗ್ ಇನ್ ರಿಲೇಷನ್ ಅಲ್ಲಿ ಇರುವವರು, ಇಷ್ಟಪಟ್ಟಿರುವವರು, ಇಲ್ಲಿ ಇನ್ನೊಂದು ಕೆಲವು ಕಡೆ ಏನಂದ್ರೆ ಒನ್ ವೇ ಲವ್, ಇನ್ನೊಬ್ಬರನ್ನ ಅವರು ಕೇಳಿಯೂ ಇಲ್ಲ, ಅರ್ಥ ಆಯ್ತಾ, ಬಟ್ ದೇ ಬಿಲೀವ್ ದಟ್ ದೇ ಆರ್ ಇದು. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ಸಮಾಜ ಹೆಚ್ಚು ಈ ಒಂದು ವೈಲೆನ್ಸ್ ಇದರ ಕಡೆ ಜಾಸ್ತಿ ಹೋಗ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಓಕೆ, ಹೋಗ್ತಾ ಇರೋದಂತೂ 100% ನಿಜ. ಅದ್ರಲ್ಲಿ ಒಂದು ಅಂಶವನ್ನು ಪ್ರಸ್ತಾಪ ಮಾಡಿದ್ರಿ, ಕ್ರೈಮ್ ಮತ್ತು ವೈಲೆನ್ಸ್ ಅನ್ನ ವೈಭವೀಕರಿಸೋದು, ಅದನ್ನ ಹೆಚ್ಚೆಚ್ಚು ಈಗ ಮಾಧ್ಯಮಗಳು ಅದ TRP, ಯಾಕೆಂದ್ರೆ ಕ್ರೈಮ್ ಮತ್ತು ಸಿನಿಮಾ TRP ವಿಚಾರ ಅವರಿಗೆ ಅದನ್ನೇ ಒಂದು ಚೂರ್ ಬ್ಲರ್ ಮಾಡಿದ್ರು ಕೂಡ 100 ಬಾರಿ. ಇನ್ನು ನಿಮ್ಮ ಸೋಷಿಯಲ್ ಮೀಡಿಯಾ ಅಥವಾ ಸೋಷಿಯಲ್ ಪ್ಲಾಟ್ಫಾರ್ಮ್, ಅದು ನೆಟ್ಫ್ಲಿಕ್ಸ್ ತಗೊಳ್ಳಿ ಅಥವಾ ಯಾವುದೇ ಮೀಡಿಯಾ ಪ್ಲಾಟ್ಫಾರ್ಮ್ ಗಳು ತಗೊಳ್ಳಿ, ಅದೆಲ್ಲದ್ರಲ್ಲೂ ವೈಲೆನ್ಸ್ ಒಂದ್ ಮಸ್ಟ್ ಅಂಡ್ ಶುಡ್ ಯಾವ್ದಾದ್ರು ಒಂದು ಸೀರೀಸ್ ಅಲ್ಲೋ ಫಿಲ್ಮ್ ಅಲ್ಲೋ ಇರ್ಲೇಬೇಕು. ಇದರ ರೇಪ್ ಇರ್ಬೇಕು, ಮರ್ಡರ್ ಇರ್ಬೇಕು. ಇದು ಕಡಿವಾಣ ಕೂಡ ಹಾಕ್ತಾ ಇಲ್ಲ, ಅದನ್ನ ವೈಭವೀಕರಿಸಲಾಗ್ತಿದೆ. ಇದು ಯಾವ ಪ್ರಮಾಣದಲ್ಲಿ ಪರಿಣಾಮ ಬೀರ್ಬೋದು? ಅಲ್ಲ, ಇದು ಖಂಡಿತವಾಗಿಯೂ ನಾವು ಸ್ಟಡಿ ಮಾಡಬೇಕಾದಂತ ವಿಷಯ. ಇದನ್ನ ನಾನು ಮುಂಚೆ ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಹೇಳಿದ್ದೇನೆ. ಇವತ್ತು ನಮ್ಮ ಫೀಡ್ ಏನಿದೆ, ಫೀಡ್ ಹೆಚ್ಚಾಗಿ ವೈಲೆನ್ಸ್ ಅನ್ನ ವೈಲೆನ್ಸ್ ನೀವ್ ಹೇಳಿದ್ರಿ, ಒಂದು ವರ್ಡ್ ಉಪಯೋಗಿಸಿದ್ರಿ, ವೈಭವೀಕರಣ. ಇದು ನಿಜವಾಗ್ಲೂ ಆಗ್ತಾ ಇದೆ. ಎಸ್ಪೆಷಲಿ ಯಂಗರ್ ಜನರೇಷನ್ ಅದನ್ನ ನೋಡಿ ಖುಷಿ ಪಡುವಂತದ್ದು. ಸಿನಿಮಾಗಳು ಕೂಡ ಅಷ್ಟೇ, ಆ ತರ ಒಂದು ವೈಲೆನ್ಸ್ ಇರುವಂತಹ ಸಿನಿಮಾಗಳು, ಈ ತೋಡ್ ಇರುವಂತಹ ಸಿನಿಮಾಗಳು, ಆಮೇಲೆ ಮರ್ಡರ್ ಇರುವಂತಹ ಈ ನೆಟ್ಫ್ಲಿಕ್ಸ್ ಸೀರೀಸ್ಗಳು. ಸೊ ಇವು ಡೆಫಿನೆಟ್ಲಿ ಅವರ ಒಂದು ಹ್ಯೂಮನ್ ಸೈಕೆ ಮೇಲೆ ಖಂಡಿತವಾಗಿ ಪರಿಣಾಮ ಬೀರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಈ ನಿಟ್ಟಿನಲ್ಲಿ ಕೂಡ ನಾವು ಒಂದು ಡಿಬೇಟ್ ಮಾಡಬೇಕು, ಹೇಗೆ ಇದು ನಮ್ಮ ಸೋಷಿಯಲ್ ಫ್ಯಾಬ್ರಿಕ್ ಅನ್ನ ಎಫೆಕ್ಟ್ ಮಾಡ್ತಾ ಇದೆ ಅಂತ. ಓಕೆ, ಜೊತೆಗೆ ಈಗ ಇದೇನು ಮೊದಲು ಪ್ರಕರಣನೂ ಅಲ್ಲ, ನೀವು ಹೇಳ್ದಂಗೆ ಪ್ರತಿದಿನ ಈ ತರದ ನಡೀತಾ ಇದೆ. ಮತ್ತು ಇದಕ್ಕೆ ಒಂದು ಸಿನಿಮಾ ಮತ್ತು ಮಾಧ್ಯಮ ಅಥವಾ ಸೋಷಿಯಲ್ ಮೀಡಿಯಾ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಗೊತ್ತಿದ್ರು ಕೂಡ ಇದ್ರ ಬಗ್ಗೆ ಒಂದು ಕ್ರಮ ಯಾಕಿಲ್ಲ ಅಂತ ಅನ್ಸುತ್ತೆ. ಸೊ ಯಾಕೆಂದ್ರೆ ಅನೇಕ ಆರೋಪಿಗಳು, ಅಪರಾಧಿಗಳು ವಿಚಾರಣೆ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರೆ, ನಾವು ಈ ಸೀರೀಸ್ ನೋಡಿದ್ವಿ ದರೋಡೆ ಮಾಡಿದ್ವಿ, ಈ ಸೀರೀಸ್ ನೋಡಿ ಮರ್ಡರ್ ಮಾಡಿದ್ವಿ, ಅಥವಾ ಈ ಸೀರೀಸ್ ನೋಡಿದ್ವಿ ರೇಪ್ ಮಾಡಿದ್ವಿ, ಅದನ್ನ ಒಪ್ಕೊಂಡಿದ್ದಾರೆ. ಅದು ದಾಖಲಾಗಿದೆ, ಕಾನೂನಲ್ಲೂ ದಾಖಲಾಗಿದೆ, ಅಂದ್ರೆ ಅವರ ಪ್ರಕರಣಗಳಲ್ಲಿ. ಹಾಗಿದ್ದು ಕೂಡ ಒಂದು ಕಡಿವಾಣ ನಮ್ದು ಶಾಸನಾತ್ಮಕವಾಗಿ ಅಥವಾ ಕಾನೂನಾತ್ಮಕವಾಗಿ ಯಾಕೆ ಬರ್ತಾ ಇಲ್ಲ ಅಂತ ಅನ್ಸುತ್ತೆ? ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ಬಹುಶಃ ಇವು ಇದನ್ನ ನಾವು ಅಷ್ಟು ಸೀರಿಯಸ್ ಆಗಿ ನಮ್ಮ ಲೆಜಿಸ್ಲೇಷನ್ಸ್ ಆಗ್ತಾ ಇಲ್ಲ ಇಂಥ ವಿಷಯಗಳಲ್ಲಿ. ಈಗ ನೀವು ಇದನ್ನೇ ಹೇಳುವಾಗ ನನಗೊಂದು ನೆನಪು ಬರುತ್ತೆ. ಉಡುಪಿ ಮೂಲದ ಒಬ್ಬ ವ್ಯಕ್ತಿ ಇಂಗ್ಲೆಂಡ್ ದೇಶಕ್ಕೆ ಹೋಗಿ ಅಲ್ಲಿ ಒಂದು ನೇಪಾಳಿ ಹುಡುಗಿಯ ಒಟ್ಟಿಗೆ ಅವನದೊಂದು ಇದು ಎಫ್ಐಆರ್ ಆಗುತ್ತೆ. ಎಫ್ಐಆರ್ ಆಗಿ ಆಮೇಲೆ ಅವನು ಅವಳನ್ನ ಯಾವುದೋ ಒಂದು ಬುಕ್ ಓದಿ, ಆ ಬುಕ್ ಅನ್ನು ಓದಿ ಅದರ ಮೇಲೆ ಅವನು ಅವಳನ್ನ ಪೀಸ್ ಮಾಡಿ ಕೊಲ್ತಾನೆ. ಇದು ನಿಜವಾಗ್ಲೂ ನಡೆದ ಘಟನೆ. ಸೊ ಅವನಿಗೆ ಜೀವವಾದಿ ಶಿಕ್ಷೆ ಕೂಡ ಆಗುತ್ತೆ. ಇದು ನಡೆದು ಸುಮಾರು 10 ವರ್ಷ ಆಯ್ತು. ಸೋಷಿಯಲ್ ಇದರಲ್ಲಿ ತುಂಬಾ ಸರ್ಕಲ್ಸ್ ಅಲ್ಲಿ, ಮತ್ತೆ ಬಹಳ ಎಜುಕೇಟೆಡ್, ಬಹಳ ಒಂದು ಒಳ್ಳೆಯ ಫ್ಯಾಮಿಲಿಯ ಹುಡುಗ, ಯಾವುದೇ ಒಂದು ಇದು ಇರಲಿಲ್ಲ. ಸೊ ಅಂತ ಘಟನೆಗಳು ಮುಂಚೆ ಕೂಡ ನಡೆದಿದೆ. ಸೊ ಅವಾಗ ಏನಾಗುತ್ತಂದ್ರೆ ಇಂತಹ ವಿಷಯಗಳಲ್ಲಿ, ಬಟ್ ಪ್ರಾಬ್ಲಮ್ ಈಸ್ ಆ ಘಟನೆ ನಡೆದ ಪಬ್ಲಿಕ್ ಮೆಮರಿ ಇಸ್ ವೆರಿ ಶಾರ್ಟ್. ಇದನ್ನ ಜನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದ್ರೆ ಇವತ್ತು ನಾವು ಏನ್ ನೋಡ್ತಾ ಇದ್ದೇವೆ, ಪದೇ ಪದೇ ಆಗ್ತಾ ಇರುವಾಗ ಖಂಡಿತವಾಗಿ ನಾವು ಕಾನೂನಾತ್ಮಕವಾಗಿ ಇಂತಹ ಒಂದು ಇದರ ಏನು ನಮ್ಮ ಒಂದು ಸೋಷಿಯಲ್ ನೆಟ್ವರ್ಕ್ ಇರ್ಬೋದು ಅಥವಾ ಮೀಡಿಯಾಗಳಿರ್ಬೋದು, ಇವುಗಳ ಮೇಲೆ ಒಂದು ಕಂಟ್ರೋಲ್ ಅನ್ನ ಮಾಡ್ಲಿಕ್ಕೆ, ಮತ್ತು ಇವ್ರು ಏನ್ ತೋರಿಸ್ತಾರೆ, ಇದು ಯಾರು ನೋಡ್ಬೋದು ಯಾರು ನೋಡಬಾರದು, ಅದು ಅಫ್ಕೋರ್ಸ್ ಇದೆ. ಏನಂದ್ರೆ ಈಗ ನಿಮ್ಮ ಈ ಸರ್ಟಿಫಿಕೇಶನ್ ಕೊಡ್ತಾರೆ, ಫಿಲ್ಮು ಅಥವಾ ವೈಲೆನ್ಸ್ ಇದ್ರೆ ಇದೆಲ್ಲ. ಆದ್ರೂ ಅದು ಯಾರು ನೋಡ್ಬೋದು ನೋಡಬಾರದು ಅನ್ನೋದ್ರ ಬಗ್ಗೆ ನಮ್ಗೆ ಕಂಟ್ರೋಲ್ ಬಹಳ ಕಡಿಮೆ ಇದೆ. ಸೊ ಅದರಿಂದಾಗಿ ಐ ಥಿಂಕ್ ಡೆಫಿನೆಟ್ಲಿ ಈ ಒಂದು ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು.
ಲೆಜಿಸ್ಲೇಷನ್ ತರೋದು ಅಥವಾ ಇಂತಹ ಫಿಲ್ಮ್ಗಳು ಇಂತಿಂತ ಇದರಲ್ಲಿ ನೋಡ್ಬೇಕಾದ್ರೆ ಯಾವ ರೀತಿಯಾಗಿ ಏನು ಕಂಟ್ರೋಲ್ ಅಂತ ತರೋದು. ಬಟ್ ಪ್ರಾಕ್ಟಿಕಲಿ ನೀವು ಯೋಚನೆ ಮಾಡಿ, ಇಟ್ ಇಸ್ ವೆರಿ ಡಿಫಿಕಲ್ಟ್. ಈಗ ಒಬ್ಬ ವ್ಯಕ್ತಿ ಯಾವ ಪುಸ್ತಕ ಓದ್ತಾನೆ ನಿಯಂತ್ರಣ ಮಾಡ್ಲಿಕ್ಕಾಗತ್ತಾ, ಯಾವ ಟಿವಿ ಶೋ ಅನ್ನ ನೋಡ್ತಾನೆ ನಿಯಂತ್ರಣ ಮಾಡಕ್ಕಾಗತ್ತಾ, ಹೇಗೆ ಮಾಡೋದು ಅನ್ನೋದು ಬರುತ್ತೆ. ಬಹುಶಃ ಆ ನಿಟ್ಟಿನಲ್ಲಿ ವಿ ನೀಡ್ ಟು ಡಿಸ್ಕಸ್, ಬಟ್ ಐ ಡೋಂಟ್ ನೋ ವೆದರ್ ವಿ ವಿಲ್ ಬಿ ಏಬಲ್ ಟು ಅಚೀವ್ ಮಚ್. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.